ಇನ್ನು ಯಾದಗಿರಿ ಜಿಲ್ಲೆಯಲ್ಲಿ ನೀರಿಗಾಗಿ ಹಾಹಾಕಾರ ಜೋರಾಗ್ತಾ ಇದೆ. ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಹೆಣಗಾಡ್ತಾ ಇದ್ದಾರೆ. ಬೇಸಿಗೆ ಮುಗಿತಾ ಇದ್ರೂ ಕೂಡ ನೀರಿನ ಸಮಸ್ಯೆ ಇನ್ನೂ ಕೂಡ ಹೆಚ್ಚಾಗ್ತಾನೆ ಇದೆ. ತಳ್ಳುವ ಕಬ್ಬಿಣದ ಗಾಡಿಯಲ್ಲಿ ನೀರನ್ನ ತರ್ತಾ ಇದ್ದಾರೆ ಜನರು. ಎಲ್ಲೆಲ್ಲಿಂದಲೂ ನೀರನ್ನ ತರಬೇಕಾದಂತಹ ಪರಿಸ್ಥಿತಿ ಇದೆ. ದೂರ ಕಡೆಯಿಂದ ನೀರನ್ನ ತಳ್ಳುವ ಗಾಡಿಯಲ್ಲಿ ತರ್ತಾ ಇದ್ದಾರೆ. ನೀರಿಗೆ ಮನೆಗೊಂದು ತಳ್ಳುವ ಗಾಡಿಯನ್ನ ಮಾಡಿಕೊಂಡು ಆ ಮೂಲಕ ದೂರದ ಕಡೆಯಿಂದ ನೀರನ್ನ ತರ್ತಾ ಇರುವಂತಹ ಕೆಲಸವನ್ನ ಸ್ಥಳೀಯರು ಮಾಡ್ತಾ ಇದ್ದಾರೆ. ತಳ್ಳುವ ಗಾಡಿಗಳನ್ನು ಖರೀದಿಸಿದ್ದಾರೆ. 3 ಗ್ರಾಮದ ಜನರಿಗೆ ಈ ತಳ್ಳುವ ಗಾಡಿ ಈಗ ಭಗೀರಥ ತರ ಆಗಿದೆ. ಹುಣಸಗಿ ತಾಲೂಕಿನ ಕನಗಂಡನಹಳ್ಳಿಯಲ್ಲಿ ನೀರಿಗಾಗಿ ಸಾಕಷ್ಟು ಸಮಸ್ಯೆಗಳು ಕಾಣ್ತಾ ಇದೆ. ವೃದ್ಧರು, ಮಕ್ಕಳು, ಮಹಿಳೆಯರು ನೀರಿಗಾಗಿ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೂಡ ನೀರಿಗೋಸ್ಕರನೇ ಕಷ್ಟವನ್ನ ಪಡಬೇಕಾದಂತಹ ಪರಿಸ್ಥಿತಿ ಇದೆ. ಈ ಪ್ರದೇಶದಲ್ಲಿ 8-10 ವರ್ಷಗಳಿಂದ ಕುಡಿಯುವ ನೀರಿಗೆ ಸಮಸ್ಯೆ ಇದೆ. ನೀರಿನ ಘಟಕ ಕೆಟ್ಟು ಹೋಗಿದೆ. ಅದನ್ನು ಕೂಡ ದುರಸ್ತಿ ಮಾಡಿಲ್ಲ. ತಳ್ಳೋ ಗಾಡಿಯಲ್ಲಿ ನೀರನ್ನ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಪಂಚಾಯತ್ ಅಧಿಕಾರಿಗಳು ನೀರನ್ನ ಒದಗಿಸಬೇಕು ಅಂತ ಆಗ್ರಹವನ್ನ ಮಾಡಿದ್ದಾರೆ. ದೂರದಲ್ಲಿರುವಂತಹ ಬೋರ್ವೆಲ್ ಮೂಲಕ ನೀರನ್ನ ತೆಗೆದುಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ಇದೆ. ಹೀಗಾಗಿ ಕುಡಿಯುವ ನೀರಿಗೆ ಸೇರಿದಂತೆ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ನೀರಿಗಾಗಿ ಸಾಕಷ್ಟು ಸಮಸ್ಯೆಗಳು ಕಂಡು ಬರ್ತಾ ಇದೆ. ಬೇಸಿಗೆ ಮುಗಿತಾ ಇದ್ರೂ ಸಹ ಯಾದಗಿರಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಮಾತ್ರ ಬಗೆಹರಿತಲ್ಲ. ಇದರಿಂದಾಗಿ ಜಿಲ್ಲೆಯ ಹಲವು ಗ್ರಾಮಗಳಲ್ಲಿ ನಿತ್ಯವೂ ಸಹ ನೀರಿಗಾಗಿ ನರಕಯಾತನೆ ಅನುಭವಿಸ್ತಕ್ಕಂಥ ಒಂದು ಕತೆ ಮುಂದುವರೆದಿರ್ತಕ್ಕಂಥದ್ದು. ಈಗ ನಿಮಗೆ ಇನ್ನೊಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಸ್ಟೋರಿಯನ್ನು ತೋರಿಸ್ತೀವಿ. ಒಂದು ಮನೆಗೊಂದು ತಳ್ಳುವ ಗಾಡಿಯ ಮೂಲಕವಾಗಿ ಜನ ನೀರು ತರ್ತಕ್ಕಂಥ ಒಂದು ಸ್ಥಿತಿ ಇರ್ತಕ್ಕಂಥದ್ದು. ಆ ದೃಶ್ಯವನ್ನು ತೋರಿಸ್ತೀವಿ. ನಾವೀಗ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕನಗಂಡನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಕನಗಂಡನಹಳ್ಳಿ ಗ್ರಾಮದ ಹೊರವಲ್ಲಿರ್ತಕ್ಕಂಥ ಒಂದು ಬೋರ್ವೆಲ್ ಸಹ ಇಲ್ಲಿ ಇರ್ತಕ್ಕಂಥದ್ದು. ಈ ಒಂದು ಬೋರ್ವೆಲ್ನ ಮೂಲಕವಾಗಿ ಏನು ಕನಗಂಡನಹಳ್ಳಿಯ ಗ್ರಾಮಸ್ಥರು ಒಂದೇ ಒಂದು ಬೋರ್ವೆಲ್ನ ಮೂಲಕವಾಗಿ ತಮ್ಮ ತಳ್ಳುವ ಗಾಡಿಯ ಮೂಲಕವಾಗಿ ಸಹ ಈಗ ನೀರನ್ನು ತೆಗೆದುಕೊಂಡು ಮನೆಗೆ ಹೋಗ್ತಕ್ಕಂಥ ಪರಿಸ್ಥಿತಿ ದೃಶ್ಯದಲ್ಲಿ ಕೂಡ ಗಮನಿಸ್ತಿದ್ರಲ್ಲ. ಈ ಒಂದು ತಳ್ಳು ಬಂಡಿಯಲ್ಲಿ ಸುಮಾರು 8ರಿಂದ 9 ಕೊಡಗಳು ಸಹ ಇದೇ ಒಂದು ತಳ್ಳು ಬಂಡಿಯ ಮೂಲಕವಾಗಿ ತಮ್ಮ ಮನೆಗೆ ನೀರನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಅಂದರೆ ಏನು ಈ ಒಂದು ತಳ್ಳು ಬಂಡಿ ಸುಮಾರು 4ರಿಂದ 5 ಸಾವಿರ ರೂಪಾಯಿಯನ್ನು ಕೊಟ್ಟು ಏನು ವಿಜಯಪುರ ಜಿಲ್ಲೆಯ ತಾಳಿಕೋಟೆಯಲ್ಲಿ ತೆಗೆದುಕೊಂಡು ಬರ್ತಾರೆ. ಇದೇ ಒಂದು ತಳ್ಳು ಬಂಡಿ ಈ ಒಂದು ಗ್ರಾಮಸ್ಥರ ಕುಡಿಯುವ ನೀರಿಗೆ ಆಸರೆ ಆಗಿರ್ತಕ್ಕಂಥದ್ದು. ಏನು ಸಾಕಷ್ಟು ದೂರದಲ್ಲಿರ್ತಕ್ಕಂಥ ಈ ಒಂದು ಬೋರ್ವೆಲ್ನ ಮೂಲಕವಾಗಿ ಈ ಜನರು ಈ ರೀತಿಯಾಗಿ ಇರ್ತಕ್ಕಂಥ ಒಂದು ದುಸ್ಥಿತಿ ಅನುಭವಿಸುವಂತಾಗಿರ್ತಕ್ಕಂಥ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ರೆ ಇಲ್ಲಿ ಸಹ ಏನು 10ರಿಂದ 12 ತಳ್ಳುವ ಬಂಡಿ ಇರ್ತಕ್ಕಂಥದ್ದು. ಇದು ಮಹಿಳೆಯರು ಹಾಗೂ ವೃದ್ಧರು ಸೇರಿದಂತೆ ಎಲ್ಲರೂ ಸಹ ಹೋಗ್ತಾ ಇರ್ತಕ್ಕ. ಯಾಕಂದರೆ ಶಾಲಾ ಮಕ್ಕಳು ಇರ್ತವೆ, ಜೊತೆಗೆ ವೃದ್ಧರು ಇರ್ತಾರೆ. ಎಲ್ಲರೂ ಸಹ ಕುಡಿಯುವ ನೀರಿಗೆ ಈ ಪರಿತಪಿಸ್ತಕ್ಕಂಥ ಪರಿಸ್ಥಿತಿ ಇಲ್ಲಿ ಮುಂದುವರೆದಿರ್ತಕ್ಕಂಥದ್ದು. ಕಳೆದ 8-10 ವರ್ಷಗಳಿಂದ ಇದೇ ರೀತಿಯಾಗಿರ್ತ ಕುಡಿಯುವ ನೀರಿನ ಸಮಸ್ಯೆ ಇದ್ರೂ ಸಹ ಇಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಸಹ ಯಾವುದೇ ರೀತಿಯಿಂದ ಕೇರ್ ಮಾಡ್ತಾ ಇಲ್ಲ. ಇಷ್ಟಾದರೂ ಸಹ ಸಂಬಂಧಪಟ್ಟ ಏನು ಗ್ರಾಮ ಪಂಚಾಯತ್ PDO ಇರ್ಬೋದು, ಜೊತೆಗೆ ಅಧಿಕಾರಿಗಳು ಸಹ ಇಲ್ಲಿವರೆಗೂ ಎಚ್ಚೆತ್ತುಕೊಂಡಿಲ್ಲ, ಜನರಿಗೆ ನೀರು ಒದಗಿಸ್ತಕ್ಕಂಥ ಕೆಲಸ ಮಾಡಿಲ್ಲ. ಹಾಗಾಗಿ ನಿತ್ಯವೂ ಸಹ ಜನ ನೀರಿಗಾಗಿ ನರಕಯಾತನೆ ಅನುಭವಿಸ್ತಕ್ಕಂಥ ಪರಿಸ್ಥಿತಿ ಇಲ್ಲಿ ಮುಂದುವರೆದಿರ್ತಕ್ಕಂಥದ್ದು. ಗ್ರಾಮಸ್ಥರು ಅವರು ಮಾತಾಡ್ತೀವಿ. ಸರ್, ಈಗ ನಿಮ್ಮೂರಲ್ಲಿ ಕುಡಿಯೋ ನೀರಿಗೆ ಯಾವ ರೀತಿ ಸಮಸ್ಯೆ ಅದ? ಮನೆಗೊಂದು ಬಂಡಿ ಇದಾವ, ಯಾವ ರೀತಿ ಏನಿದೆ? ಭಾಳ ತೊಂದರೆ ಐತಿ. ಆ ಎಮ್ ಎಲ್ ಎ ಬಂದರೂ ಅಷ್ಟೇ ನೀರಿನ ಪ್ರಾಬ್ಲಮ್ಮು. 10 ಗಂಟೆವರೆಗೆ ನೀರು ಇಲ್ಲಿ ಇರ್ಬೇಕು. ನಾವು ನೀರು ಯಾರು ಸಿಗ್ತಿಲ್ಲ, ಭಾಳ ಸಮಸ್ಯೆ ಐತಿ. ಊರಾಗ ಅಲ್ಲಿ ಒಂದು ಟ್ಯಾಂಕ್ ಐತಿ, ಅಲ್ಲಿ ಒಂದು ಟ್ಯಾಂಕ್ ನೀರು ಇರ್ಸಲ್ರಿ ಯಾರು ಪಂಚಾಯತ್ ಬಂದು. ಅದು ಭಾಳ ಸಮಸ್ಯೆ ಐತಿ. ಬ್ರದರ್, ಈಗ ನೀವು ತಳ್ಳು ಬಂಡಿ ತಗೊಂಡ್ಬಂದಿರಿ. ಒಂದು ತಳ್ಳು ಬಂಡಿಯಲ್ಲಿ ಎಷ್ಟು ಕೊಡಗಳು ಅಥವಾ ನಿತ್ಯವೂ ಸಹ ಇದೇ ಸಮಸ್ಯೆ ಏನಂತ? ಸರ್, ನಿತ್ಯ ಇದೇ ಸಮಸ್ಯೆ ಇದೆ. ಪ್ರತಿಯೊಬ್ಬರು ವೃದ್ಧರಾಗಿರ್ಬೋದು, ಪ್ರತಿಯೊಬ್ಬರು 6ರಿಂದ 8 ಕೊಡ ತೊಗೊಂಬಂದು ಪ್ರತಿ ಸರಿ 6 ಕೊಡ ಅಂತ ಒಬ್ರಿಗೆ ಒಂದು ಮನೆ ಸಾಲಲ್ಲ. ಮಿನಿಮಮ್ ಅಂದ್ರೆ ಒಂದು 30 ಕೊಡ ಅಂತ ಬೇಕೇ ಬೇಕು. ಪ್ರತಿಯೊಂದು ಮನೆಗೂ ಒಂದು 3-4 ಹೊತ್ತು ಬಂಡೆ ನೀರು ಬೇಕು. ಪ್ರತಿದಿನ ಸಮಸ್ಯೆ ಇದೆ ಪ್ರತಿಯೊಬ್ಬರದ್ದು. ಇದು ಗ್ರಾಮಸ್ಥರು ಹೇಳುವಂಥ ಮಾತು. ಬೆಳಗಿನ ಜಾವ 3 ಗಂಟೆಗೆ ನೀರು ತರುವ ಕಾರ್ಯ ಶುರು ಆದರೆ ರಾತ್ರಿ 10 ಗಂಟೆ ಆದರೂ ಸಹ ಮುಗಿಯೋದಿಲ್ಲ. ಹಾಗಾಗಿ ಕುಡಿಯುವ ನೀರಿಗಾಗಿ ನಿತ್ಯವೂ ಸಹ ನರಕಯಾತನೆ ಅನುಭವಿಸುವಾಗಿರ್ತಕ್ಕಂಥದ್ದು. ಆದರೆ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಸಾಕಷ್ಟು ಬಾರಿ ಮನವಿ ಮಾಡಿದರೂ ಸಹ ಯಾವುದೇ ರೀತಿಯಿಂದ ಕೇರ್ ಮಾಡಿಲ್ಲ. ಹಾಗಾಗಿ ನಮಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕೆಂಬ ಆಗ್ರಹವನ್ನು ಕೂಡ ಇಲ್ಲಿ ಗ್ರಾಮಸ್ಥರು ಮಾಡ್ತಾ ಇರುವಂಥದ್ದು. ಕ್ಯಾಮರಾಮ್ಯಾನ್ ರಫಿ ಜೊತೆ ಪರಿಶ್ರಮ, ಸುವರ್ಣ ನ್ಯೂಸ್, ಯಾದಗಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.